ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, ಕೆಆರ್ಎಸ್ ಪಕ್ಷಕ್ಕೆ ಜೈ, ಕೆಆರ್ಎಸ್ ಪಕ್ಷದ ಎಲ್ಲ ವೀರ ಸೇನಾನಿಗಳಿಗೆ ಜೈ, ಎಲ್ಲ ಅನ್ನದಾತ ಬಂಧುಗಳಿಗೆ ಜೈ. ಎಲ್ಲ ಅನ್ನದಾತರಿಗೆ ಮತ್ತೊಮ್ಮೆ ನಮಸ್ಕಾರ. ಸ್ನೇಹಿತರೆ, ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರದ ಮುಂದಿದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 3 ದಿನಗಳಿಂದ ನಿರಂತರವಾಗಿ ರೈತ ಚೈತನ್ಯ ಯಾತ್ರೆ ಅನ್ನುವಂತ ಕಾರ್ಯಕ್ರಮವನ್ನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಮ್ಮಿಕೊಂಡು ಪ್ರತಿ ಹಳ್ಳಿಗೆ ಭೇಟಿ ಕೊಡುವಂತ ನಿಟ್ಟಿನಲ್ಲಿ ರೈತರ ಕುಂದುಕೊರತೆಗಳು, ರೈತರ ಸಾಮಾಜಿಕ ಸಮಸ್ಯೆಗಳನ್ನು ಆಲಿಸಿ ಅವರು ಹೇಳುವಂತಹ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ರೈತ ಸಂಪರ್ಕ ಕೇಂದ್ರದಿಂದ ರೈತರಿಗೆ ಸಿಗಬೇಕಾದ ಸರ್ಕಾರದ ಯೋಜನೆಗಳು ಯಾವುವು ಕೂಡ ಸರಿಯಾದ ಮಟ್ಟದಲ್ಲಿ ತಲುಪ್ತಾ ಇಲ್ಲ. ಅಧಿಕಾರಿಗಳು ನಮಗೆ ಸರಿಯಾಗಿ ಸರ್ಕಾರದ ಯೋಜನೆಗಳನ್ನ ಕೊಡ್ತಾ ಇಲ್ಲ. ಅಲ್ಲಿ ಕೂಡ ಮೀನಮೇಷ ಮಾಡ್ತಾ ಇದ್ದಾರೆ. ಆಮೇಲೆ ಅಧಿಕಾರಿಗಳು ಕೂಡ ನಮಗೆ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅಂತೇಳಿ ರೈತರು ನಮಗೆ ದೂರನ್ನ ಕೊಟ್ಟ ಪ್ರಯುಕ್ತವಾಗಿ ಅದ್ರ ಬಗ್ಗೆ ಇನ್ನೊಂದು ಲಂಚ ಮುಕ್ತ ಅಭಿಯಾನ, ಪ್ರತಿಯೊಂದು ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಸರ್ಕಾರದ ಕಚೇರಿಗಳು ಯಾವ ರೀತಿಯಾಗಿದ್ದಾವೆ, ಅಧಿಕಾರಿಗಳು ಯಾವ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಈ ಕಚೇರಿಗಳಲ್ಲಿರುವಂತಹ ಲೋಪದೋಷಗಳೇನು, ಕುಂದುಕೊರತೆಗಳೇನು ಅನ್ನುವಂಥದ್ದನ್ನ ಪರಿಶೀಲಿಸಿ ಅವರಿಗೆ ಒಂದು ಮನವಿ ಪಟ್ಟಿಯನ್ನ ಕೊಟ್ಟು ಅವರಿಗೆ ಲೋಪದೋಷಗಳನ್ನ ಸರಿಪಡಿಸಲಿಕ್ಕೆ 1 ವಾರಗಳ ಕಾಲಾವಕಾಶವನ್ನು ಕೊಟ್ಟು ಒಳ್ಳೆಯ ಆಡಳಿತ ವ್ಯವಸ್ಥೆಯನ್ನು ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ಈ ಒಂದು ಲಂಚ ಮುಕ್ತ ಅಭಿಯಾನವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಯಾದಂತ ನಮ್ಮ ನಾಗರೆಡ್ಡಿ NT ನಾಗರೆಡ್ಡಿ ಅವರಿದ್ದಾರೆ. ಆಮೇಲೆ ರೈತ ಘಟಕದ ಇನ್ನೋರ್ವ ಕಾರ್ಯದರ್ಶಿಯಾದಂತ ಶ್ರೀಮತಿ ರೇಖಾ ಅವರು ನಮ್ಮ ಜೊತೆಯಾಗಿದ್ದಾರೆ. ರೈತ ಘಟಕದ ಜಿಲ್ಲಾ ಅಧ್ಯಕ್ಷರಾದಂತ ರಾಜಣ್ಣ ಅವರು ನಮ್ಮ ಜೊತೆಯಾಗಿದ್ದಾರೆ. ಜಿಲ್ಲಾ ಉಪಾಧ್ಯಕ್ಷರಾದಂತ ದಾದಾಪೀರ್ ಅವರು ಇದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತ ನಮ್ಮ ಪಾಪಯ್ಯ ಅವರು ನಮ್ಮ ಜೊತೆಯಾಗಿದ್ದಾರೆ. ಆಮೇಲೆ ಜಿಲ್ಲಾ ಕಾರ್ಯದರ್ಶಿಗಳಾದಂತ ನಮ್ಮ ಬೈರೇಶ್ ಕುಮಾರ್ ಮತ್ತೆ ಕೃಷ್ಣಮೂರ್ತಿ ಅವರು ನಮ್ಮ ಜೊತೆಯಾಗಿದ್ದಾರೆ. ತಾಲೂಕಾ ಕಾರ್ಯದರ್ಶಿ ಇನ್ನೊಬ್ಬ ಜಿಲ್ಲಾ ಕಾರ್ಯದರ್ಶಿಯಾದಂತ ನಮ್ಮ ಗೋವಿಂದರಾಜ್ ಅವರಿದ್ದಾರೆ. ಮತ್ತೆ ತಾಲೂಕಾ ರೈತ ಘಟಕದ ಚಳ್ಳಕೆರೆ ತಾಲೂಕಾ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಯಾದಂತ ಶ್ರೀಮತಿ ಜ್ಯೋತಿ ಅವರು ನಮ್ಮ ಜೊತೆಯಾಗಿದ್ದಾರೆ. ಮತ್ತೆ ನಮ್ಮ ತಾಲೂಕಾ ಕಾರ್ಯದರ್ಶಿಯಾದಂತ ರಾಮರೆಡ್ಡಿ ಅವರು ನಮ್ಮ ಜೊತೆಯಾಗಿದ್ದಾರೆ. ಈಗ ಸರ್ಕಾರಿ ರೈತ ಸಂಪರ್ಕ ಕೇಂದ್ರಕ್ಕೆ ಒಳಗಡೆ ಭೇಟಿ ಕೊಡೋಣ. ಏನೆಲ್ಲ ಲೋಪದೋಷಗಳಿದಾವೆ, ಕುಂದುಕೊರತೆಗಳಿದಾವೆ, ರೈತರಿಗೆ ಇವತ್ತು ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳಲ್ಲಿ ನೂರಾರು ಯೋಜನೆಗಳನ್ನ ರೈತರಿಗಾಗಿನೇ, ಅನ್ನದಾತರಿಗಾಗಿನೇ ಯೋಜನೆಗಳನ್ನ ತಂದಿದೆ. ಆ ಯೋಜನೆಗಳು ಯಾರ ಪಾಲಾಗ್ತಾ ಇದಾವೆ, ಯಾರಿಗೆ ಲಾಭವನ್ನ ಕಂಡುಕೊಡ್ತಾ ಇದಾವೆ, ಮತ್ತೆ ಇಲ್ಲಿ ಏನೆಲ್ಲ ಲೋಪದೋಷಗಳು ಅನ್ನೋದ್ರ ಬಗ್ಗೆ ಲೈವ್ ಮುಖಾಂತರ ನಿಮಗೆ ತೋರಿಸ್ತಾ ಹೋಗ್ತೇವೆ. ಈಗ ಎಲ್ಲರೂ ಒಳಗಡೆ ಹೋಗ್ತಾ ಇದೀವಿ. ಯಾವೆಲ್ಲ ಅಧಿಕಾರಿಗಳಿದ್ದಾರೆ ನೀವೆಲ್ಲ ಇದೇ ಹೋಬಳಿ ವ್ಯಾಪ್ತಿಯವರ ಅವರವರು ಏನ್ ಬಂದಿರಿ ಕೊಟ್ರಾ ಆಗ್ತೈತಿ, ಬೆಂಗಳೂರು ಕಳಿಸ್ತೀವಿ, ಮಾಡ್ತೀವಿ. ನಿಮ್ದು ಯಾವ್ರಣ ಏನ್ ವಿಚಾರ ಇಲ್ಲಿ ಇಂಪ್ಲಿಮೆಂಟ್ ಅರ್ಜಿ ಹಾಕಕ್ ಬಂದಿರಾ, ಹಾಕಿದ್ದೀರಾ? ಹೆಂಗಿದಿಲ್ಲ ವ್ಯವಸ್ಥೆ? ಇವತ್ತು ಹಾಕಿದ್ದೀವಿ. ಅಲ್ಲಲ್ಲ, ಮುಂಚೆ ಯಾವತ್ತು ಬಂದಿಲ್ವಾ? ಇದೇ ಫಸ್ಟ್ ಟೈಮಾ? ನೀವಣ್ಣ ಇವ್ರ ಜೊತೆ ಬಂದಿರಾ? ನೀವಣ್ಣ ರೈತರೇ, ಯಜಮಾನ್ರಿ ಯಾವ್ರವ್ರು? ಇದೇ ಫಸ್ಟ್ ಟೈಮ್ ಬಂದಿರಾ? ಬಂದಿರ್ತಾರೆ, ಇದೇ ಫಸ್ಟ್ ಟೈಮ್ ಬಂದ್ಬಿಡ್ತಾರೆ. ನಾಳೆ ಬೆಳಿಗ್ಗೆ ಕೊಡೋದಲ್ಲ, ಹಾಲೆ ಕೈಗಾರಿಕೆಗಾರ ಕೃಷಿ ಅಧಿಕಾರಿಗಳು ಇವರನಾ? ಈ ಕಡೆ ಇದ್ದಾರಾ? ಕ್ಷೇತ್ರದ ಸಿಬ್ಬಂದಿ, ಕೃಷಿ ಅಧಿಕಾರಿ, ಕಂಪ್ಯೂಟರ್ ರೂಮು, ಇದು ಎಂಟ್ರೆನ್ಸ್. ಸ್ವಾಗತ ಕಾರ್ಯ ನೀವಾ? ಯಾರು ಅಗ್ರಿಕಲ್ಚರ್ ಆಫೀಸರ್ ಇದಾರಾ? ಬರಕ್ ಹೇಳ್ತೀರಾ ಹೊರಗಡೆ ಅಥವಾ ನಾವೇ ಹೋಗ್ಬೋದ? ಕೇಳಿ ಬರ್ತಾರಾ? ಯಾಕಂದ್ರೆ ಜನ ಜಾಸ್ತಿ ಇದೀವಿ, ಒಳಗೆ ಸೇರಿಲ್ಲ. ಬರ್ಬೋದಾ? ಹಾಕ್ತಾರೆ ನೋಡಿ ಸರ್. ಪ್ರಧಾನ ಕಾರ್ಯದರ್ಶಿ ಏನ್ ಕೆಲಸ